ಉಗ್ರರ ಕ್ರೂರತೆಯನ್ನು ಈಗ ಭರತ್ ಪತ್ನಿ ಡಾಕ್ಟರ್ ಸುಜಾತಾ ಅವರು ಬಿಚ್ಚಿಟ್ಟಿದ್ದಾರೆ. ಕೊನೆಯ ಭಯಾನಕ ಕ್ಷಣಗಳನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ. ಆ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ಎಂಥವರೆಗೂ ಕೂಡ ಕರಳು ಹಿಂಡುತ್ತೆ, ಹೃದಯ ಅಳುತ್ತೆ, ಕಣ್ಣೀರು ಗೊತ್ತಿಲ್ಲದೇನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆಕ್ರೋಶ ಅಂತೂ ನೆತ್ತಿಗೇರುತ್ತೆ. ಪುಟ್ಟ ಮಗು ಇದೆ ರೀ, ಬಿಟ್ಬಿಡಿ ಅಂತ ಕೈ ಮುಗಿದ್ರು ಕೂಡ 2 ಗುಂಡನ್ನು ತಲೆಗೆ ಹಾರಿಸ್ತಾರೆ. ಕೆಳಗಡೆ ಬಿದ್ದ ನಂತರವೂ ಕೂಡ ಮತ್ತೆ ಗುಂಡು ಹಾರಿಸ್ತಾರೆ. ಆ ರಕ್ತ ಬೀಜಾಸುರರು, ಅವರ ಸಂತತಿ ಯಾವಾಗ ನಾಶ ಆಗುತ್ತೋ ಇಲ್ಲೋ. ಇಷ್ಟೊಂದೆಲ್ಲ ಇದ್ದೀವಿ, ಇಷ್ಟೊಂದೆಲ್ಲ ಶಾಪ ಹಾಕ್ತೀವಿ, ಆ ಶಾಪ ತಟ್ಟಲ್ವಾ ಅಂತ ಈ ಉಗ್ರರಿಗೆ. ಅಲ್ಲಿ ಇಲ್ಲಿ ಶತ್ರು ಸಂಹಾರ ಪೂಜೆಗಳಿಗೆಲ್ಲ ಹೋಗ್ತಾರೆ ಹಲವರು. ಅದು ವ್ಯಕ್ತಿಗತವಾಗಿ ಸಂಹಾರ ಆಗುತ್ತಾ ಅಂತ. ಇಡೀ ದೇಶದಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದ್ಸಲ ಶತ್ರು ಸಂಹಾರ ಯಾಗವನ್ನು ಮಾಡಿಬಿಟ್ರೆ ಈ ಉಗ್ರರ ವಿಚಾರದಲ್ಲಿ ಒಂದ್ಸಲ ಪೂಜೆ ಮಾಡಿಬಿಡ್ಬೇಕು. ಎಲ್ಲರಿಗೂ ಆ ಫಲ ಸಿಕ್ಕಿದೆ, ಈ ಫಲ ಸಿಕ್ಕಿದೆ, ಆ ಶತ್ರು ಸಂಹಾರ ಆಗಿದ್ದಾರೆ, ಈ ಶತ್ರು ಸಂಹಾರ ಆಗಿದ್ದಾರೆ ಅಂತೇಳಿ ನಂಬಿಕೆ ವಿಶ್ವಾಸ ಎಲ್ಲ ಇದೆಯಲ್ಲ, ಆ ನಂಬಿಕೆ ವಿಶ್ವಾಸದ ಅಡಿಯಲ್ಲಿ ಹೋಗ್ಬಿಟ್ಟು ಒಂದ್ಸಲ ಮಾಡಿಸ್ಬೇಕು, ಒಂದ್ಸಲ ಆದರೂ ಆಗಲಿ ಅಂತ. ನಾವು ಕಾಶ್ಮೀರ್ಗೆ 18ನೇ ತಾರೀಕಿಗೆ ಹೋಗಿದ್ವಿ. ಬೇರೆ ಜಾಗದಲ್ಲೆಲ್ಲ ಸುತ್ತಬಿಟ್ಟು ಕೊನೆ ದಿನ ಪಹಲ್ಗಾಮ್ಗೆ ಹೋಗೋದಿತ್ತು. ಅದು 22ನೇ ತಾರೀಕು. ಸೊ ಶ್ರೀನಗರ್ಗೆ ಬಂದು ಪಹಲ್ಗಾಮ್ಗೆ ಬೆಳಗ್ಗೆ ಹೋದ್ವಿ. ಅಲ್ಲಿ ರೀಚ್ ಆಗಿದ್ದು ಒಂದು 11:30 ಆಗಿರ್ಬೋದು. ಮೇಲ್ಗಡೆ ಬೈಸರನ್ ಅಂತ ಒಂದು ದೊಡ್ಡ ಮೈದಾನ, ಸುತ್ತಲೂ ಪೈನ್ ಟ್ರೀಸ್ ಇರುತ್ತೆ. ಅದು ಚಿಕ್ಕ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ. ಅದು ನೋಡೋಕ್ಕೆ ಹೋಗಬೇಕಂದ್ರೆ ಇದು ಕುದುರೆ ಸವಾರಿನಲ್ಲಿ ಹೋಗಬೇಕು. ಅದೇ ಒಂದು ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ ತುಂಬ ದೂರ ಆಯಿತು ಮೇಲ್ಗಡೆ ಹೋಗೋದಕ್ಕೆ. ಅಲ್ಲಿ ಮೇಲೆ ಹೋಗಿ ಮೈದಾನ ರೀಚ್ ಆಗಿದ ನಂತರ ಆಟಾಡ್ತಾಯಿದ್ವಿ. ಮಗುನೂ ಇದ್ದ ಅಲ್ಲ, ಸೊ ಫೋಟೋಸ್ ಎಲ್ಲ ತೆಕ್ಕೊಂಡು ಆಟಾಡ್ತಾಯಿದ್ವಿ. ಮೈದಾನ ಮಧ್ಯದಲ್ಲಿ ಕೆಲವು ಟೆಂಟ್ಸ್ ಇತ್ತು. ಅಲ್ಲಿ ಟೆಂಟ್ಸಲ್ಲಿ ಕಾಶ್ಮೀರಿ ಇದು ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಫೋಟೋ ತೆಗಿಯೋ ಥರ ಟೆಂಟ್ಸ್ ಇತ್ತು. ನಾನು ಇನ್ನೊಂದು ಫ್ಯಾಮ್ಲಿ ಜೊತೆಗೆ ಓಡಾಡ್ತಾಯಿದ್ವಿ ಲಾಸ್ಟ್ 2 ದಿನದಿಂದ. ಸೊ ನಾವೆಲ್ಲರೂ ಸೇರಿಕೊಂಡು, ಲೇಡೀಸ್ ಎಲ್ಲರೂ ಸೇರಿಕೊಂಡು ಆ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ. ಎಲ್ಲ ಮುಗಿಯೋಷ್ಟರೊಳಗೆ ಆಲ್ಮೋಸ್ಟ್ 1:15 ಆಗ್ತಾಯಿತ್ತು. ಟೈಮ್ ಆಯ್ತಲ್ವಾ, ಊಟಕ್ಕೆ ಹೋಗಬೇಕು ಅಂತ, ಇನ್ನೂ ಕೆಳಗಡೆ ಹೋಗೋ ದಾರಿ ತುಂಬ ದೂರ ಇದೆ ಅಂತ ತಿರುಗ್ತಿರೋವಾಗ ಶಬ್ದಗಳು ಕೇಳಿಸ್ತು. ಫುಲ್ ಒಳ್ಳೆ ಇನಿಷಿಯಲಿ ಪಟಾಕಿ ಹೊಡೆದಂಗೆ ಶಬ್ದ ಕೇಳಿಸ್ತು. ನಾವೇನೋ ಅಲ್ಲಿ ಪಕ್ಷಿಗಳನ್ನು ಓಡಿಸ್ಬೇಕಂತನೋ ಇಲ್ಲ ವೈಲ್ಡ್ ಆ್ಯನಿಮಲ್ಸ್ನ ಏನಾರು ಬಂದಿದ್ರೆ ಓಡಿಸ್ಬೇಕಂತ ಮಾಡಿದ್ರಂತ ಅಂದ್ಕೊಂಡ್ವಿ. ಬಟ್ ಹತ್ರ ಜಾಸ್ತಿ ಆಗ್ತಾಯಿತ್ತು. ಆಮೇಲೆ ಗೊತ್ತಾಯಿತು ಇದೇನೋ ಅಟ್ಯಾಕ್ ಆಗ್ತಾಯಿದೆ ಅಂತ. ಅಲ್ಲಿ ಹತ್ರದಲ್ಲಿದ್ದ ಟೆಂಟ್ಸ್ ಹಿಂದ್ಗಡೆನೇ ನಾವು ಬಚ್ಚಿಟ್ಕೊತಾ ಇದ್ವಿ. ಇನ್ನೊಬ್ಬರು ಕುಟುಂಬದವರು, ನಾನು ನನ್ನ ಮಗುನ ಇಟ್ಕೊಂಡಿದ್ದೆ. ನನ್ನ ಪಕ್ಕದಲ್ಲೇ ನಮ್ಮ ಹಸ್ಬೆಂಡ್ ಭೂಷಣ್ ಭವನು ಇದ್ದರು. ಸೊ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ದಾಗ ಅಲ್ಲಿ ಹಿಂಭಾಗದಿಂದ ಒಬ್ಬ ಬರ್ತಾಯಿದ್ದ ಗನ್ ಇಟ್ಕೊಂಡು. ಅವನು ನಮ್ಮಿದ್ದ ಟೆಂಟ್ ಸ್ವಲ್ಪ ದೂರದಲ್ಲಿ, ಒಂದು ಮೇ ಬಿ 100 ಫೀಟ್ ದೂರದಲ್ಲಿ ಇನ್ನೊಂದು ಟೆಂಟ್ ಇತ್ತು. ಅಲ್ಲಿನೂ ಜನರು ದೇ ವರ್ ಕವರಿಂಗ್ ದೆಮ್ಸೆಲ್ಸ್. ಸೊ ಅಲ್ಲಿಗೆ ಬಂದು ಒಬ್ಬನ್ನ ಮಾತಾಡಿಸ್ತಾ ಇದ್ದ. ಏನಂತ ಕೇಳಿಸ್ಲಿಲ್ಲ ನನಗೆ, ಭಯದಲ್ಲಿ ನೋಡ್ತಾ ಇದ್ದೆ, ಏನಂತ ಕೇಳಿಸ್ತಾ ಇರಲಿಲ್ಲ. ಆ ಮನುಷ್ಯ ಏನು ಮಾತಾಡಿದ್ನೋ, ಇನ್ನೊಬ್ಬರನ್ನ ಒದ್ದಿ ಕೆಳಗಡೆ ನೂಕಿ ಶೂಟ್ ಮಾಡ್ದ. ತುಂಬ ಸಲ ಶೂಟ್ ಮಾಡ್ದ. ಅದೇ ಥರ ಇನ್ನಿಬ್ಬರನ್ನ ಮಾಡ್ತಾಯಿದ್ದ. ಆಮೇಲೆ ನಮ್ಮ ಟೆಂಟ್ ಹತ್ರ ಬಂದ. ಅವಾಗ ಕೇಳಿಸ್ತು. ಅವನು ಹೇಳ್ತಾ ಇದ್ದ ಹಿಂದಿನಲ್ಲೇ, ನೀವೆಲ್ಲ ಅದು ಹೇಗೆ ಇಷ್ಟು ಖುಷಿಯಾಗಿರ್ಬೋದು, ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿಲ್ಲಿ ಅದು ಹೆಂಗೆ ಖುಷಿಯಾಗಿರ್ಬೋದು, ನಾವೆಲ್ಲ ಅಲ್ಲಿ ತುಂಬ ಕಷ್ಟದಲ್ಲಿದ್ದೀವಿ, ನಮ್ಮ ಮಕ್ಕಳನ್ನೆಲ್ಲ ಸಾಯಿಸ್ತಾ ಇದ್ದಾರೆ, ನೀವೇನು ನ್ಯೂಸ್ ನೋಡಲಿಲ್ವಾ, ನಿಮಗೆ ನೀವು ಸುದ್ದಿ ಗೊತ್ತಿಲ್ವಾ, ಅದೇನು ಗೊತ್ತಿಲ್ಲದೇ ನೀವು ಅದು ಹೇಗೆ ನೀವು ಇಷ್ಟು ಖುಷಿಯಾಗಿರ್ಬೋದು ಇಲ್ಲಿ ಅಂತ ಒಬ್ಬರು ದೊಡ್ಡವ್ರನ್ನ ಕೇಳ್ತಾ ಇದ್ದ ಈ ಥರ ಜೋರಾಗೆ. ಅವರು ನಾನೇನು ಮಾಡಲಿ, ನೀವೇನು ಹೇಳ್ತಿರೋ ನಾನು ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಅಂತ ಬೇಡ್ಕೊತಾ ಇದ್ರು. ಅವ್ರನ್ನ ನೂಕಿ ತಲೆಗೆ ಶಾರ್ಟ್ಸ್ ಹೊಡೆದ 2-3 ಸಲ. ಅವ್ರು ಬಿದ್ದ ನಂತರನೂ ಶಾರ್ಟ್ಸ್ ಹೊಡೆದ. ಆಮೇಲೆ
ನಾವು ಬಚ್ಚಿಟ್ಕೊಂಡಿದ್ದ ನಮ್ಮ ಪಕ್ಕದಲ್ಲಿ ನಮ್ಮ ಟೆಂಟ್ ಹತ್ರ ಬರ್ತಿದ್ದಾಗ ಅಲ್ಲಿ ಹಿಂದಿದವರು ಇನ್ನೊಬ್ಬರು ಕಪಲ್ಸ್ ಇದ್ದರು. ಅವ್ರಿಗೂ ಅದೇ ಥರ ಮಾತನಾಡಿಸಿ ತಲೆಗೆ ಹೊಡೆದ. ಆಮೇಲೆ ನಮ್ಮ ಹತ್ರ ಬಂದ. ನಾನು ನನ್ನ ಮಗುನ ಬಚ್ಚಿಟ್ಕೊಂಡೆ. ನನ್ನ ಪಕ್ಕದಲ್ಲೇ ಭೂಷಣ್ ಮಾವ ಇದ್ರು. ಅವ್ರನ್ನ ಮಾತಾಡ್ಸ್ಲೂ ಇಲ್ಲ, ಒಂಚೂರು ಅವಕಾಶನೂ ಕೊಡಲಿಲ್ಲ. ಮಗುನ ತೋರಿಸ್ಕೊಂಡು ಹಿಂದಿನಲ್ಲೇ ಚಿಕ್ಕ ಮಗು ಬಿಡಿಸೋ, ನನ್ನ ನೋಡ್ಕೋಬೇಕು, ಚಿಕ್ಕ ಮಗು ಅಂತ ಕೇಳ್ಕೊಳ್ತಾ ಇದ್ರು. ಒಂದು ಕ್ಷಣನೂ ಬಿಡಲಿಲ್ಲ. ತಲೆಗೆ ಹೊಡೆದ್ರು 2-3 ಸಲ ನನ್ನ ಪಕ್ಕದಲ್ಲೇ. ನಾನು ನನ್ನ ಮಗು ನೋಡಿಬಿಟ್ವಿ, ಹೊಡೆದ್ಬಿಟ್ಟು ಹೋದ. ಅವನು ಅವಕಾಶನೇ ಇರಲಿಲ್ಲ ಒಂದು ಸ್ವಲ್ಪನೂ. ಹಾಗೆ ಬಿದ್ದೋದ್ರು ನಮ್ಮ ಹಸ್ಬೆಂಡ್. ಮಗುನೆತ್ಕೊಂಡು ಏನಾದ್ರು ನನ್ನೂ ಜಾಸ್ಬಿಟ್ರು. ನನ್ನ ಮಗು ಒಬ್ಬನೇ ಇರ್ತಾನ ಮೈದಾನದಲ್ಲಿ, ಏನು ಮಾಡಿಬಿಡ್ತಾರೋ ಅಂತ ಎತ್ಕೊಂಡು ಓಡೋದೆ. ಇದ್ದಿದ್ದು ಕುದುರೆಗಳೆಲ್ಲ ಓಡೋಗಿತ್ತು. ಅಲ್ಲಿಂದ ಅಷ್ಟು ದೂರ ನನ್ನ ನಿಧಾನಕ್ಕೆ ಇಳಿದು ಬರ್ತಾಯಿದ್ದೆ. ಹಿಂದ್ಗಡೆ ನೋಡ್ಕೊಂಡು ಏನಾರು ಹಟ್ಟಿಸ್ಕೊಂಡು ಬರ್ತಾಯಿದ್ದಾರಂತ. ನನ್ನ ಹಿಂದ್ಗಡೆ ಇನ್ನೂ ಶಾರ್ಟ್ಸ್ ಕೇಳಿಸ್ತಾನೆ ಇತ್ತು. ನಾನು ನಡೆದಿದ್ದ ಜಾಗ ಎಲ್ಲ ಎಷ್ಟು ಶವಗಳು ಬಿದ್ದಿತ್ತು. ಪ್ರತಿಯೊಬ್ಬರಿಗೂ ತಲೆಯಲ್ಲೇ ಶಾರ್ಟ್ಸ್ ಹೊಡ್ತಿದ್ರು. ನಿಧಾನಾಗಿ ನನ್ನ ಮಗನ ಕರ್ಕೊಂಡು ಕೆಳಗಡೆ ಬರ್ತಿದ್ದಾಗ ಎಷ್ಟೊಂದು ಜನರು ಅವ್ರವ್ರ ಕುಟುಂಬದವರು ದೊಡ್ಡವ್ರನ್ನೆಲ್ಲ ಕರ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ರು. ಆವಾಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ದಾರಿನಲ್ಲಿ ಕುದುರೆಗಳು ಸ್ವಲ್ಪ ಇತ್ತು. ಅದ್ರ ಮೇಲೆ ನಾನು ನನ್ನ ಮಗು ಕುತ್ಕೊಂಡು ಕೆಳಗಡೆ ಬಂದ್ವಿ. CRPF ಒಂದು ಮೆಸ್ ಸ್ಟೇಷನ್ ಇತ್ತು. ಅಲ್ಲಿ ನಾವು ಆಚೆ ಸೇರಿ ಎಲ್ಲರೂ ಗುಂಪು ಸೇರ್ಕೊಂಡು ಕೂತ್ಕೊಂಡಿದ್ವಿ. ಆ ಮಾತುಗಳನ್ನು ಕೇಳಿಸ್ಕೊಂಡು ಕೂಡ ನಿಮ್ಮ ಹೃದಯ ಕಸಿವಿಸಿಗೊಳ್ಳಿಲ್ಲ ಅಂತಂದರೆ ನೀವು ಯಾರು ಮನುಷ್ಯರೇ ಅಲ್ಲ ಬಿಡಿ.